ಎಲ್ಲರಿಗೂ ನಮಸ್ಕಾರ. ನಿಮ್ಮ ದಿನ ಚೆನ್ನಾಗಿರಲಿ ಎಂದು ಭಾವಿಸ್ತೀನಿ. ಇಂದು ನಾನು ಸೇಲ್ಸ್ಫೋರ್ಸ್ನಲ್ಲಿ ರೋಲ್-ಅಪ್ ಸಮ್ಮರೀಸ್ ಎಂದರೇನು ಮತ್ತು ಹೆಂಗೆ ಬಳಸಬೇಕು ಎಂದು ನಿಮಗೆ ಕಲಿಸ್ತೀನಿ. ಹಾಗಾದರೆ ಹೋಗೋಣ ನಡ್ರಿ ಮತ್ತು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಡೆಮಾನ್ಸ್ಟ್ರೇಷನ್ ಹೊಡ್ತೀನಿ. ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ನಲ್ಲಿ ಇದು ರೋಲ್-ಅಪ್ ಸಮ್ಮರಿ ಫೀಲ್ಡ್ ಬಂತು ಚೈಲ್ಡ್ ರೆಕಾರ್ಡ್ಸ್ನಲ್ಲಿ ಇದ್ದ ಡೇಟಾನ ಅಗ್ರಿಗೇಟ್ ಮಾಡುತ್ತದೆ ಮತ್ತು ಮಾಸ್ಟರ್ ರಿಲೇಟೆಡ್ ರೆಕಾರ್ಡ್ಸ್ನಲ್ಲಿ ರಿಸಲ್ಟ್ಸ್ನ ಡಿಸ್ಪ್ಲೇ ಮಾಡುತ್ತದೆ. ಸೇಲ್ಸ್ಫೋರ್ಸ್ ಡಾಕ್ಯುಮೆಂಟೇಷನ್ ಸಂಬಂಧಿಸಿದ ಕ್ಯಾಲ್ಕುಲೇಷನ್ಸ್ ಬಂತು ಸಮ್, ಕೌಂಟ್, ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ನ ಅಲೋ ಮಾಡುತ್ತದೆ. ಉದಾಹರಣೆಗೆ ಪೇರೆಂಟ್ ಆಬ್ಜೆಕ್ಟ್ನ ಬೇಸ್ ಮಾಡಿಕೊಂಡು ಚೈಲ್ಡ್ ಆಬ್ಜೆಕ್ಟ್ನಾಗೆ ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಂತರ ನೀವು ರೋಲ್-ಅಪ್ ಸಮ್ಮರಿನ ಮಾಸ್ಟರ್ ಡೀಟೇಲ್ ಪೇಜ್ನಲ್ಲಿ ಕ್ರಿಯೇಟ್ ಮಾಡಬೇಕು. ಇದು ನಿಮ್ಮ ಸಮಯವನ್ನು ಉಳಿಸುತ್ತದೆ. ಆಬ್ವಿಯಸ್గా ಇದು ಆಟೋಮೇಷನ್ನ ಹೊಡ್ತದ. ಹಿಂಗನೇ ನಾವು ಒಂದು ರೋಲ್-ಅಪ್ ಸಮ್ಮರಿನ ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ನಲ್ಲಿ ಕ್ರಿಯೇಟ್ ಮಾಡುತ್ತೀವಿ. ಆದ್ದರಿಂದ ನಮ್ಮ ಭಾಗಕ್ಕೆ ಬರುತ್ತಿದ್ದೇನೆ ಮತ್ತು ನಾನು ನಿಮಗೆ ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ನಲ್ಲಿ ರೋಲ್-ಅಪ್ ಸಮ್ಮರಿ ಫೀಲ್ಡ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು ಎಂದು ನಿಮಗೆ ತೋರಿಸ್ತೀನಿ. ಹಾಗಾದರೆ ಈಗ ಟಾಪಿಕ್ಗೆ ಹೋಗಮು. ನನ್ನ ಇಷ್ಟಕ್ಕೆ ಮೊದಲ ವಿಡಿಯೋದಲ್ಲಿ ನಾನು 2 ಫೀಲ್ಡ್ಸ್ನ ಕ್ರಿಯೇಟ್ ಮಾಡೀನಿ. ಒಂದು ಬಂತು ಲುಕಪ್ ಮತ್ತು ಇನ್ನೊಂದು ಮಾಸ್ಟರ್ ಡೀಟೇಲ್. ಆದರೆ ರೋಲ್-ಅಪ್ ಸಮ್ಮರಿ ಫೀಲ್ಡ್ಸ್ ಬಂತು ಇದು ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ನಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಇರ್ತದೆ. ಆದ್ದರಿಂದ ಮೊದಲು ರೋಲ್-ಅಪ್ ಸಮ್ಮರೀಸ್ ಅಥವಾ ಲುಕಪ್ ಫೀಲ್ಡ್ಸ್ಗೆ ಕ್ರಿಯೇಟ್ ಮಾಡಬೇಕಾ ಇಲ್ಲನಾ ಅಂದು ನಮಗೆ ಗೊತ್ತಾಗ್ತದೆ. ಈಗ ಸ್ಟೂಡೆಂಟ್ ಆಬ್ಜೆಕ್ಟ್ಗೆ ಹೋಗುತ್ತೀವಿ. ಏಕೆಂದರೆ ಸ್ಟೂಡೆಂಟ್ ಆಬ್ಜೆಕ್ಟ್ಗೆ ನಾವು ಲುಕಪ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೀವಿ. ಆದ್ದರಿಂದ ನಾವು ಇಲ್ಲಿಗೆ ಹೋಗಿ ಮತ್ತು ನಾವು ಫೀಲ್ಡ್ಸ್ ಆ್ಯಂಡ್ ರಿಲೇಷನ್ಶಿಪ್ನ ಚೂಸ್ ಮಾಡಿ ಮತ್ತು ನ್ಯೂನಲ್ಲಿ ಕ್ಲಿಕ್ ಮಾಡುತ್ತೀವಿ. ನಂತರ ಇದು ಡೇಟಾ ಟೈಪ್ ಬಂತು ಅವೈಲೇಬಲ್ನಾಗಿಲ್ಲ ಎಂದು ನೋಡುತ್ತೀವಿ. ಲುಕಪ್ ರಿಲೇಷನ್ಶಿಪ್ನಲ್ಲಿ ರೋಲ್-ಅಪ್ ಸಮ್ಮರೀಸ್ನ ಆ್ಯಡ್ ಮಾಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಈಗ ನಮ್ಮ ಮಾಸ್ಟರ್ ಆಬ್ಜೆಕ್ಟ್ಗೆ ಹೋಗಮು. ಬುಕ್ಗೆ ನಾವು ಬುಕ್ ಆಬ್ಜೆಕ್ಟ್ನಲ್ಲಿ ಕ್ರಿಯೇಟ್ ಮಾಡೀವಿ. ಈಗ ನಾವು ಬುಕ್ ಮೇಲೆ ಕ್ಲಿಕ್ ಮಾಡಿ ಫೀಲ್ಡ್ಸ್ ಆ್ಯಂಡ್ ರಿಲೇಷನ್ಶಿಪ್ಗೆ ಹೋಗುತ್ತೀವಿ. ಇಲ್ಲಿ ನ್ಯೂನಲ್ಲಿ ಕ್ಲಿಕ್ ಮಾಡಿ ನಂತರ ಇದು ಫೀಲ್ಡ್ ಆಕ್ಟಿವೇಟ್ ಆಗ್ಯದನ ನೋಡಲು ಸಾಧ್ಯವಾಗುತ್ತದೆ. ಅಂದರೆ ನಾವು ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ನಲ್ಲಿ ಇದು ರೋಲ್-ಅಪ್ ಸಮ್ಮರೀಸ್ನ ಕ್ರಿಯೇಟ್ ಮಾಡುತ್ತೀವಿ. ಒಂದು ಲೈನ್ ಸಲನ್ನು ಹೊಡುತ್ತೇನೆ. ಇದು ಒಂದು ರೀಡ್ ಓನ್ಲಿ ಫೀಲ್ಡ್ ಇರಿದಾಗ ಬಂತು ಸಮ್ನಲ್ಲಿ ಮಿನಿಮಮ್ ಅಥವಾ ರಿಲೇಟೆಡ್ ಲಿಸ್ಟ್ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಫೀಲ್ಡ್ ಅಥವಾ ರಿಲೇಟೆಡ್ ಲಿಸ್ಟ್ನಲ್ಲಿ ಎಲ್ಲ ರೆಕಾರ್ಡ್ ಲಿಸ್ಟ್ ಸಂಬಂಧವಾಗಿ ರೆಕಾರ್ಡ್ ಕೌಂಟ್ನ ಡಿಸ್ಪ್ಲೇ ಮಾಡುತ್ತದೆ. ಆದ್ದರಿಂದ ಬೇಸಿಕಲ್గా ಇದು ಬಂತು ಒಂದು ರೀಡ್ ಓನ್ಲಿ ಫೀಲ್ಡ್. ಇದನ್ನ ನಾವು ಎಡಿಟ್ ಮಾಡ್ಕೊಳ್ಳಿಕ್ಕೆ ಇಲ್ಲ ಏಕೆಂದರೆ ಇದು ರೋಲ್-ಅಪ್ ಸಬ್ಮಿಟ್ ಸಮ್ಮರಿ ಇದು ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡುತ್ತದೆ. ಆದ್ದರಿಂದ ಇದನ್ನು ನಿಮ್ಮಂತೆಲ್ಲ ನೀವು ಎಡಿಟ್ ಮಾಡ್ಕೊಳ್ಳಿಕ್ಕೆ ಇಲ್ಲ ಮತ್ತು ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ನಲ್ಲಿ ಇದು ನಿಮಗೆ ರೆಕಾರ್ಡ್ಸ್ ಅಥವಾ ರೆಕಾರ್ಡ್ ಲಿಸ್ಟ್ ಕೌಂಟ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತದೆ. ಈಗ ನಾವು ಒಂದು ರೋಲ್-ಅಪ್ ಸಮ್ಮರಿನ ಕ್ರಿಯೇಟ್ ಮಾಡುತ್ತೀವಿ ಮತ್ತು ಇದು ನಮ್ಮ ಡೇಟಾ ಟೈಪ್ನಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ನ ಕ್ಲಿಕ್ ಮಾಡುತ್ತೀವಿ. ಇವಾಗ ನಾವು ರೆಕಾರ್ಡ್ ಟೈಪ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ಕೋತಿದ್ದೀವಿ. ಈಗ ಇದು ಫೀಲ್ಡ್ ಲೇಬಲ್ನಲ್ಲಿ ರೆಕಾರ್ಡ್ ಕೌಂಟ್ ಅಂದು ನಾನು ಬರ್ತೀನಿ. ಒಂದ್ಯಾಲಿ ಬೇಕಂದರೆ ಡಿಸ್ಕ್ರಿಪ್ಷನ್ನ ಮತ್ತು ಹೆಲ್ಪ್ ಟೆಕ್ಸ್ಟ್ನ ನಾವು ಬರೋచ్చు. ಒಂದ್ಯಾಲಿ ಇದು ಫೀಲ್ಡ್ನ ಕಸ್ಟಮ್ ರಿಪೋರ್ಟ್ನಲ್ಲಿ ಯೂಸ್ ಮಾಡಬೇಕು ಅಂದರೆ ನೀವು ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್. ಇವಾಗ ಇದನ್ನು ನೀವು ಎಲ್ಲಿ ಸಮರೈಸ್ ಮಾಡಬೇಕು ಅನ್ಕೋತಿದ್ದೀರಿ? ಒಂದ್ಯಾಲಿ ನೀವು ಇದನ್ನು ಬುಕ್ ಹಿಸ್ಟ್ರಿನಲ್ಲಿ ಕ್ರಿಯೇಟ್ ಮಾಡ್ಬೇಕಂತಂದರೆ ಬುಕ್ ಹಿಸ್ಟ್ರಿನ ಚೂಸ್ ಮಾಡ್ಕೋರಿ. ಬುಕ್ ಹಿಸ್ಟ್ರೀಸ್ಗೆ ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ ಇರ್ತದೆ. ಅದಕ್ಕೆ ಇದ್ರಿಗೆ ಒಂದು ಆಬ್ಜೆಕ್ಟ್ಗೆ ಕೊಡ್ತೀವಿ ಅದು ಬಂತು ಬುಕ್ ಹಿಸ್ಟ್ರಿ. ಇವಾಗ ಒಂದ್ಯಾಲಿ ನೀವು ಇದು ರೆಕಾರ್ಡ್ಸ್ನಲ್ಲಿ ಕೌಂಟ್ ಮಾಡಬೇಕು ಅಂದರೆ ಇದು ಟೋಟಲ್ ರೆಕಾರ್ಡ್ಸ್ ಬಂತು 2 ಆಬ್ಜೆಕ್ಟ್ಸ್ನಾಗ. ಇವಾಗ ಕೌಂಟ್ನ ಡೇಟಾ ಟೈಪ್ನಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ನೀವು ಮೀನ್ ಮ್ಯಾಕ್ಸ್ನ ಚೂಸ್ ಮಾಡಬೇಕು. ಒಂದ್ಯಾಲಿ ನೀವು ಇದು ಮೀನ್ ಮ್ಯಾಕ್ಸ್ನ ಸೆಲೆಕ್ಟ್ ಮಾಡಿದರೆ ನಂತರ ಇದು ಅಗ್ರಿಗೇಷನ್ ಫೀಲ್ಡ್ಗೆ ವಿಸಿಬಲ್ನಾಗ ಇರ್ತದೆ. ಉದಾಹರಣೆಗೆ ಇದು ನೋಡ್ರಿ. ಆದರೆ ಏಕೆಂದರೆ ನಾವು ಜಸ್ಟ್ ರೆಕಾರ್ಡ್ಸ್ನಲ್ಲಿ ಕೌಂಟ್ ಮಾಡಬೇಕು ಅನ್ಕೋತಿದ್ದೀವಿ. ನಂತರ ಇದು ಡೇಟಾ ಟೈಪ್ನಲ್ಲಿ ಕೌಂಟ್ನ ಕ್ಲಿಕ್ ಮಾಡುತ್ತೀನಿ. ನೆಕ್ಸ್ಟ್ ಸೆಕ್ಷನ್ನಲ್ಲಿ ಇನ್ನು ಹೆಚ್ಚಿ ಫಿಲ್ಟರ್ ಕ್ರೈಟೀರಿಯಾ ಇರ್ತದೆ. ಎಲ್ಲ ರೆಕಾರ್ಡ್ಸ್ ಇದು ಕ್ಯಾಲ್ಕುಲೇಷನ್ನಲ್ಲಿ ಇನ್ಕ್ಲೂಡ್ ಆಗೇ ಇರ್ತದೆ. ಒಂದ್ಯಾಲಿ ಎಲ್ಲ ರೆಕಾರ್ಡ್ಸ್ನ ಇನ್ಕ್ಲೂಡ್ ಮಾಡಬೇಕು ಅಂದರೆ ನಂತರ ಇದನ್ನ ಕ್ಲಿಕ್ ಮಾಡಬೇಕು. ಕ್ರೈಟೀರಿಯಾನಲ್ಲಿ ಬೇಸ್ ಮಾಡಿ ಇದು ಸ್ವಲ್ಪ ರೆಕಾರ್ಡ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನೀವು ಇದನ್ನ ಇಲ್ಲಿ ಇಕ್ಕಬೇಕು. ಉದಾಹರಣೆಗೆ ಇದು ಫೀಲ್ಡ್ ಬಂತು ಬುಕ್ ಹಿಸ್ಟ್ರಿ ನೇಮ್, ಆಪರೇಟರ್ ಬಂತು ಈಕ್ವಲ್ಸ್ ಟು, ಈಗ ವ್ಯಾಲ್ಯೂ ಬಂತು ಸೋಲ್ಡ್ ಔಟ್. ಸರಿ, ಸೋಲ್ಡ್ ಔಟ್ ಆಗಿದ ನಂಬರ್ ಆಫ್ ಬುಕ್ಸ್ನ ಕೌಂಟ್ ಮಾಡಬೇಕು ಅಂದರೆ ನೀವು ಒಂದು ಸರ್ಟೆನ್ ಕ್ರೈಟೀರಿಯಾನ ಚೂಸ್ ಮಾಡ್ಕೋಬೇಕು. ನಾನು ಇದನ್ನು ಹಿಂಗನೇ ಇಕ್ಕುತ್ತೀನಿ ಏಕೆಂದರೆ ಸೋಲ್ಡ್ ಔಟ್ ಆಗಿದ್ದ
ಬುಕ್ಸ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ತದನಂತರ ನೆಕ್ಸ್ಟ್ನಲ್ಲಿ ಕ್ಲಿಕ್ ಮಾಡುತ್ತೀನಿ. ಒಂದ್ಯಾಲಿ ಇದನ್ನು ವಿಸಿಬಲ್ ಮಾಡಬೇಕಾ? ಹೌದು, ಇದು ವಿಸಿಬಲ್ ಮಾಡಬೇಕು. ತದನಂತರ ನೆಕ್ಸ್ಟ್ ಸ್ಟೆಪ್ 5 ಪೇಜ್ ಲೇಔಟ್ನಲ್ಲಿ ನಾವು ಇದನ್ನು ಸೇವ್ ಮಾಡಬೇಕು. ಈಗ ನಾವು ಮತ್ತೆ ಬುಕ್ ಹಿಸ್ಟ್ರೀಸ್ಗೆ ಹೋಗಮು. ಇದು ಬುಕ್ಸ್ ಆಬ್ಜೆಕ್ಟ್ಸ್ ಪೇಜ್ನಲ್ಲಿ ನಾವು ಇದು ಪೇಜ್ನ ರಿಫ್ರೆಶ್ ಮಾಡಬೇಕು. ರೀಸೆಂಟ್ಲಿ ವ್ಯೂಡ್ನಲ್ಲಿ ಆಲ್ನ ಸೆಲೆಕ್ಟ್ ಮಾಡಿ ನಾವು ನ್ಯೂನ ಕ್ಲಿಕ್ ಮಾಡಬೇಕು. ಒಂದು ಬುಕ್ನ ಕ್ರಿಯೇಟ್ ಮಾಡಲಿಕ್ಕೆ ನಾನು ಸೀರಿಯಲ್ ನಂಬರ್ಗೆ ಯಾವುದೇ ಐನ ನಂಬರ್ ಕೊಡೋచ్చు ಮತ್ತು ಸ್ಟೂಡೆಂಟ್ ನೇಮ್ ಬಂತು ಸಮಂತ. ನೆಕ್ಸ್ಟ್ ಇದನ್ನ ಸೇವ್ ಮಾಡಬೇಕು ಮತ್ತು ನಾವು ಒಂದು ಬುಕ್ ಹಿಸ್ಟ್ರೀಸ್ನ ಕ್ರಿಯೇಟ್ ಮಾಡಬೇಕು. ಇದು ಬುಕ್ ಹಿಸ್ಟ್ರಿ ಹೆಸರು ಬಂತು ಸೋಲ್ಡ್ ಔಟ್ ಮತ್ತು ಬುಕ್ ಫೀಲ್ಡ್ ಬಂತು ಇದು. ನೆಕ್ಸ್ಟ್ ಸೇವ್. ಈಗ ನಾವು ಬುಕ್ ಹಿಸ್ಟ್ರೀಸ್ ಸೋಲ್ಡ್ ಔಟ್ನಲ್ಲಿ ನೋಡೋచ్చు ರಿಲೇಟೆಡ್ ಮತ್ತು ಡೀಟೇಲ್ಸ್ನಲ್ಲಿ. ಮತ್ತೆ ನಾನು ಬುಕ್ ಹಿಸ್ಟ್ರೀಸ್ ಆಬ್ಜೆಕ್ಟಿಗೆ ಹೋಗಿ ಹೊಸ ನ್ಯೂ ರೆಕಾರ್ಡ್ನ ಕ್ರಿಯೇಟ್ ಮಾಡುತ್ತೀನಿ. ಇದು ಸೋಲ್ಡ್ ಔಟ್ ಆಗುತ್ತದ ಏಕೆಂದರೆ ಸೋಲ್ಡ್ ಔಟ್ ಆಗುದ ಬುಕ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡುತ್ತೀವಿ. ನೆಕ್ಸ್ಟ್ ಬುಕ್ ಫೀಲ್ಡ್ನಲ್ಲಿ ನ್ಯೂ ಬುಕ್ನ ಚೂಸ್ ಮಾಡುತ್ತೀನಿ. ನ್ಯೂ ಬುಕ್ನಲ್ಲಿ ಸೀರಿಯಲ್ ನಂಬರ್ ಬಂತು 54637, ಸ್ಟೂಡೆಂಟ್ ನೇಮ್ ಜಾರ್ಜ್ ಆ್ಯಂಡ್ ಸೇವ್. ಮತ್ತೆ ಸೇವ್. ಇವಾಗ ಒಂದು ಸೋಲ್ಡ್ ಔಟ್ ಅನ್ನೋ ಒಂದು ಹೊಸ ಬುಕ್ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ. ಮತ್ತೆ ಬುಕ್ ಹಿಸ್ಟ್ರೀಸ್ ಹೋಗಿ ನ್ಯೂನಲ್ಲಿ ಕ್ಲಿಕ್ ಮಾಡಬೇಕು. ಹೆಸರು ಬಂತು ಇನ್ ಪ್ರೋಗ್ರೆಸ್. ಬುಕ್ ಫೀಲ್ಡ್ನಲ್ಲಿ ನ್ಯೂ ಬುಕ್ನ ಚೂಸ್ ಮಾಡಬೇಕು. ಇಲ್ಲ, ನಾನು ಹಳೆ ರೆಕಾರ್ಡ್ನ ಚೂಸ್ ಮಾಡುತ್ತೀನಿ ಮತ್ತು ಸೇವ್ನಲ್ಲಿ ಕ್ಲಿಕ್ ಮಾಡಬೇಕು. ಇವಾಗ ನೀವು ಇಲ್ಲಿ ನೋಡೋచ్చు ನಮ್ಮಲ್ಲಿ 3 ರೆಕಾರ್ಡ್ಸ್ ಅವ. ಒಂದು ಇನ್ ಪ್ರೋಗ್ರೆಸ್, ಇನ್ನು 2 ಸೋಲ್ಡ್ ಔಟ್. ಆದ್ದರಿಂದ ನಾವು ರೋಲ್ ಅಪ್ ಸಮ್ಮರಿ ಫೀಲ್ಡ್ಸ್ಗೆ ನೋಡುತ್ತೀವಿ. ಇದು ಬಂತು ಸೋಲ್ಡ್ ಔಟ್ ಬುಕ್ಸ್ಗೆ ಹೆಂಗೆ ಕೌಂಟ್ ಮಾಡುತ್ತದ ಅಂದು. ಆದ್ದರಿಂದ ನಾವು ಒಂದು ಸೋಲ್ಡ್ ಔಟ್ ಮತ್ತು ಒಂದು ಪ್ರೋಗ್ರೆಸ್ನ ಕ್ರಿಯೇಟ್ ಮಾಡೀವಿ ಮತ್ತು ಒಂದು ಸೋಲ್ಡ್ ಔಟ್ ಆಗ್ಯದ ಇನ್ನೊಂದು ಬುಕ್ನಲ್ಲಿ. ಆದರೆ ನಾವು ಬುಕ್ ಆಬ್ಜೆಕ್ಟ್ಸ್ಗೆ ಹೋಗಿ ಮತ್ತು ನಾವು ಸೀರಿಯಲ್ ನಂಬರ್ನ ಚೂಸ್ ಮಾಡುತ್ತೀವಿ. ಇದು ಸೀರಿಯಲ್ ನಂಬರ್ ಬಂತು 54637. ಇಲ್ಲಿ ನಾವು ನೋಡೋచ్చు ಒಂದು ಬುಕ್ ರೆಕಾರ್ಡ್ ಸೋಲ್ಡ್ ಔಟ್ ಆಗ್ಯದ ಅಂದು. ಇದು ಸೀರಿಯಲ್ ನಂಬರ್ನಲ್ಲಿ ಇದು ಬಂತು ಒಂದು ಬುಕ್ ಆಬ್ಜೆಕ್ಟ್. ಒಂದು ಬುಕ್ ಸೋಲ್ಡ್ ಔಟ್ ಆಗ್ಯದ. ಒಂದ್ಯಾಲಿ ಇದು ಸ್ಟೂಡೆಂಟ್ ಆಬ್ಜೆಕ್ಟ್ನಲ್ಲಿ ಇಫ್ ದೇರ್ ಆರ್ ಮೆನಿ ಥೌಸಂಡ್ಸ್ ಆರ್ ಥೌಸಂಡ್ಸ್ ಆಫ್ ಥೌಸಂಡ್ ರೆಕಾರ್ಡ್ಸ್, ಇಲ್ಲಿ ಕ್ಯಾಲ್ಕುಲೇಟ್ ಅಮೌಂಟ್ನ ಆಟೋಮೆಟಿಕ್ಗಾಗಿ ಕೊಡ್ತದ ಮತ್ತು ನೀವು ಮ್ಯಾನ್ಯುವಲ್ಗೆ ಕೌಂಟ್ ಮಾಡಬಾರ್ದು ಎಂದು ಎಚ್ಚರಿಸ್ತದ. ಹಾಗೆ 1, 2, 3, 4 ಸಾವಿರ, 2 ಸಾವಿರ ಅಥವಾ 3 ಸಾವಿರ ಅಥವಾ 5 ಸಾವಿರ ಬುಕ್ ಸೋಲ್ಡ್ ಆಗ್ಯದ. ಇಲ್ಲಿ ಡೀಟೇಲ್ಸ್ನಲ್ಲಿ ರೆಕಾರ್ಡ್ ಕೌಂಟ್ನಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ತೋರಿಸ್ತದ. ಈಗ ನಾವು ಹಿಂದಕ್ಕೆ ಹೋಗಿ ಬೇರೆ ರೆಕಾರ್ಡ್ನ ಓಪನ್ ಮಾಡಿರೆ 54536. ತದನಂತರ ಇಲ್ಲಿ ಸಹ ಇದು ಸೀರಿಯಲ್ ನಂಬರ್ ಕೆಳಗ ಒಂದೇ ಬುಕ್ ಸೋಲ್ಡ್ ಆಗ್ಯದ ಅಂದು ನಾವು ನೋಡುತ್ತೀವಿ. ಮತ್ತೆ ನಾವು ಬುಕ್ ಹಿಸ್ಟ್ರೀಸ್ ಆಬ್ಜೆಕ್ಟ್ಸ್ಗೆ ಹೋಗಿದರೆ ಇಲ್ಲಿ ನ್ಯೂನಲ್ಲಿ ಕ್ಲಿಕ್ ಮಾಡಿ ಇನ್ನೊಂದು ಬುಕ್ ರೆಕಾರ್ಡ್ನ ಕ್ರಿಯೇಟ್ ಮಾಡುತ್ತೀನಿ. ಇದು ಬುಕ್ ಹಿಸ್ಟ್ರಿ ನೇಮ್ ಬಂತು ಸೋಲ್ಡ್ ಔಟ್. ನೆಕ್ಸ್ಟ್ ಫೀಲ್ಡ್ನಲ್ಲಿ ಬುಕ್ಸ್ನಲ್ಲಿ ನಾನು ಇದು 54536ನ ಆ್ಯಡ್ ಮಾಡುತ್ತೀನಿ. ಆ್ಯಡ್ ಮಾಡಿದ ಮಾಕ ಸೇವ್ನಲ್ಲಿ ಕ್ಲಿಕ್ ಮಾಡುತ್ತೀನಿ. ಈಗ ನಾನು ಮತ್ತೆ ಬುಕ್ ಆಬ್ಜೆಕ್ಟ್ಸ್ಗೆ ಹೋಗಿ ಇಲ್ಲಿ ನಾವು 2 ಬುಕ್ಸ್ ಸೋಲ್ಡ್ ಔಟ್ ಆಗ್ಯದ ಅಂದು ನೋಡುತ್ತೀವಿ. 2 ಬುಕ್ಸ್ ಆರ್ ಸೋಲ್ಡ್ ಔಟ್. ಈ ದಿನಕ್ಕೆ ಇಷ್ಟೇ. ನಿಮಗೆ ರೋಲ್ ಅಪ್ ಸಮರಿ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂದು ಗೊತ್ತಾಯ್ದಲ್ಲ ಮತ್ತು ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ನಲ್ಲಿ ರೋಲ್ ಅಪ್ ಸಮರಿ ಪರ್ಪಸ್ ಏನು ಅಂದು ಕೂಡ ಗೊತ್ತಾಯ್ದ ಅಲ್ಲ. ಒಂದ್ಯಾಲಿ ಇದು ವಿಡಿಯೋ ನಿಮಗೆ ನಚ್ಚಿದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿರಿ. ನಾನು ನಿಮಗೆ ಇನ್ನೂ ಒಳ್ಳೆ ಕಂಟೆಂಟ್ನ ಕೊಡ್ತೇನೆ. ಅದಕ್ಕೆ ನನಗೆ ನಿಮ್ಮ ಸಪೋರ್ಟ್ ಬೇಕು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಹಿಟ್ ಮಾಡಿರಿ. ಏನನ್ನ ಡೌಟ್ಸ್ ಇದ್ದರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಧನ್ಯವಾದಗಳು. ಗುಡ್ ಬೈ. ಟೇಕ್ ಕೇರ್.